ಕ್ಲೀನ್ ಚೀಟ್ ಅಂತೆ. 30ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದ್ದಾವೆ. ಆ ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಜರಗಳ ಕತೆ ಏನು, ಇಲ್ಲಿ ಸಿಕ್ಕಿರುವಂಥ 3 ಅಸ್ಥಿ ಪಂಜರಗಳು, SIT ಕೊಟ್ಟಿರುವಂಥ 3 ಅಸ್ಥಿ ಪಂಜರಗಳ ಕತೆ ಏನು, ಇವೆಲ್ಲವೂ ತನಿಖೆ ಆಗಬೇಕಲ್ಲ. ಮಹಾಬಲೇಶ್ವರಿ ಶೆಟ್ಟರು ಹೇಳಿದ್ರಲ್ಲ, ನಾನು ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಅದರ ತನಿಖೆ ಆಗಬೇಕಲ್ಲ. ಅಲ್ಲಿ ಏನೋ ಬಂಗ್ಲೆಗೂಡದಲ್ಲಿ 100 ಹೆಣಗಳಿದ್ದಾವೆ ಅಂತೇಳಿ ಒಬ್ಬ ಆಟೋ ಚಾಲಕ ಹೇಳಿದ್ನಲ್ಲ, ಅದು ತನಿಖೆ ಆಗಬೇಕಲ್ಲ. ಚಿನ್ನಯ್ಯ ಹೇಳಿರುವಂತಹ ವಿಚಾರಗಳು ತನಿಖೆ ಆಗಬೇಕಲ್ಲ. ಎಲ್ಲವೂ ತನಿಖೆ ಆಗಬೇಕಲ್ಲ. ಈ ವಿಚಾರವಾಗಿ ಪ್ರಜ್ಞಾವಂತಿಕೆಯಿಂದ ಮಾಧ್ಯಮಗಳು ನಿಜಕ್ಕೂ ಒಂದು ಒಳ್ಳೆಯ ವರದಿ ಮಾಡ್ಬೋದಾಗಿತ್ತು. ಇವತ್ತು ಸತ್ತೋಗಿರುವಂತಹ ಸತ್ಯವನ್ನು ಮೇಲಕ್ಕೆ ತರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೋದಾಗಿತ್ತು. ಆ ಯಾವ ಪ್ರಯತ್ನವೂ ಮಾಡದೆ ಇವತ್ತು ಇಡೀ ನಗೆಪಾಟ್ಲಿಗಾಗಿ ಕಾಮಿಡಿ ಪೀಸ್ಗಳಾಗ್ತಾ ಇದ್ದೀರಿ. ಪತ್ರಿಕೋದ್ಯಮವನ್ನು, ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ನೀವು ನಿಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದೀರಿ. ಪತ್ರಿಕೋದ್ಯಮ ಅಂದರೆ ಅದೊಂದು ಶಕ್ತಿ ಕಣ್ರಿ. ಸ್ಯಾಟಲೈಟ್ ಚಾನಲಲ್ಲಿ ಇರುವಂತಹ ಅವಿದ್ಯಾವಂತ ಪತ್ರಕರ್ತರೆ, ಷಡ್ಯಂತ್ರ ಅಂತ ಹೇಳ್ತಿರುವಂತಹ DK ಶಿವಕುಮಾರ್ ಅವರೇ, ಈ ರಾಜ್ಯದ ಮುಖ್ಯಮಂತ್ರಿ ಆಗಲು ಹೊರಟಿರುವಂತಹ DK ಶಿವಕುಮಾರ್ ಅವರಿಗೆ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಬರಲ್ಲ, ಷಡ್ಯಂತ್ರ ಅಂತ ಹೇಳ್ತಾರೆ. ಚಾರ್ಜ್ ಶೀಟ್ಗೂ ತನಿಖಾ ವರದಿಗೂ ವ್ಯತ್ಯಾಸ ಗೊತ್ತಿಲ್ಲದಂತಹ ಪತ್ರಕರ್ತರು ಸ್ಯಾಟಲೈಟ್ ಚಾನಲಲ್ಲಿ ಕೂತ್ಕೊಂಡು ಅಬ್ಬರಿಸಿ ಬೊಬ್ಬರಿಸ್ತಾ ಇದ್ದಾರೆ. ಕ್ಲೀನ್ ಚೀಟ್ ಕೊಟ್ಬಿಡ್ತಂತೆ, SIT ಚಾರ್ಜ್ ಶೀಟ್ ಹಾಕ್ಬಿಡ್ತಂತೆ. ಈ ರೀತಿ ಅದು ಇಂಡಿಯಾ ಟುಡೇನು ವರದಿ ಮಾಡೈತೆ. ನಮ್ಮ ಕನ್ನಡದ ಮಾಧ್ಯಮಗಳು ಬಾಯಿ ಬಡ್ಕೊಳ್ತಾ ಇದ್ದಾವೆ ಅಂತಂದರೆ, ಕಿಂಚಿತ್ತಾದರೂ ನಾವು ವಿದ್ಯಾವಂತರು, ನಾವು ಪ್ರಜ್ಞಾವಂತರು, ನಮ್ಮನ್ನು ಪತ್ರಕರ್ತರು ಅಂತ ಗುರುತಿಸ್ತಾರೆ. ನಮಗೆ ಆದಂತಹ ಗೌರವ ಇದೆ. ಈ ಸಂವಿಧಾನ ನಮಗೆ ಸ್ವತಂತ್ರ ಕೊಟ್ಟಿದೆ. ಈ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನೋ ಪರಿಜ್ಞಾನ ಇಲ್ಲದ ಸ್ಯಾಟಲೈಟ್ ಚಾನಲ್ಗಳು SIT ಕೊಟ್ಟಿರುವಂತಹ 3000 ಚಿಲ್ಲರೆಯ ಪುಟಗಳನ್ನು ಗೃಹ ಸಚಿವರಿಗೆ ಕೊಟ್ಟಿರುವಂಥದ್ದು, ಇವರೇ ಅನಲೈಸಿಸ್ ಮಾಡ್ತಾ ಇರುವಂಥದ್ದು, ಇವರೇ ಜಡ್ಜ್ಮೆಂಟ್ ಕೊಡ್ತಾ ಇರುವಂಥದ್ದು. ಎಷ್ಟು ಸಾರಿ ಮುಖಭಂಗ ಆಗಿದೆ ಈ ವಿಚಾರದಲ್ಲಿ, ಎಷ್ಟು ಬಾರಿ ಮುಖಭಂಗ ಆಗಿದೆ. ಒಬ್ರಿಗಾದರೂ ನಾನೊಬ್ಬ ಪತ್ರಕರ್ತ, ಏನು ರಂಗಣ್ಣ ಮಾತಾಡೋದು, ರಂಗಣ್ಣ ಮಾತುಗಳನ್ನು ಕೇಳಬೇಕು. ಈ ಮನುಷ್ಯರು, ನಾವು ಕ್ರೈಮ್ ರಿಪೋರ್ಟ್ರಾಗಿ ನಾನು ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದೇನೆ, ನಾನೊಬ್ಬ ಜವಾಬ್ದಾರಿಯಾದ ಪತ್ರಕರ್ತ, ನಾನು ಇಷ್ಟೊಂದು ಅನುಭವ ಆಗಿದೆ ಪತ್ರಿಕೋದ್ಯಮದಲ್ಲಿ. ಕಿಂಚಿತ್ತಾದರೂ ರಂಗಣ್ಣನಿಗೆ ಕಿಂಚಿತ್ತಾದರೂ ಆ ಪ್ರಜ್ಞೆ ಇರಬೇಕಾಗಿತ್ತಲ್ಲ. ರಿಪಬ್ಲಿಕ್ ಕನ್ನಡ ಅಂತ ಬಿಡಿ, ಅದು ಟೋಟಲಿ ಅದು ವೇಸ್ಟ್, ಡಸ್ಟ್ಬಿನ್ಗೆ ಹೋಗಿರುವಂತಹ ಚಾನಲ್ ಆಗೋಗಿದೆ ಅದು. ಅದು 24 ಗಂಟೆ ಬರೀ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು. ಅಲ್ಲಿ ಸಿಕ್ಕಿರುವಂತಹ 3 ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತೇಳಿ SIT ವರದಿ ಕೊಟ್ಟಿದೆ ಕೋರ್ಟ್ಗೆ. ಚಿನ್ನಯ್ಯನ ಜಾಮೀನು ವಿಚಾರದಲ್ಲಿ 3 ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತೇಳಿ SIT ವರದಿ ಕೊಟ್ಟಿದೆ. ಅದರ ಬಗ್ಗೆ ಯಾವನೂ ಮಾತಾಡ್ತಾ ಇಲ್ಲ. ನೀವೆಲ್ಲನೂ ಒಂದು ಪತ್ರಕರ್ತರು, ನೀವು ಸ್ಯಾಟಲೈಟ್ ಚಾನಲ್ಗಳು ನಡೆಸೋ ಅಂಥವ್ರು. ನಿಮಗೆ ಯಾಕೆ ಬೇಕ್ರಿ ಚಾನಲ್ಗಳನ್ನು ಕ್ಲೋಸ್ ಮಾಡ್ಕೊಂಡು ಹೊರಟು ಬಿಡಿ. ನಿಮಗೆ ಯಾಕೆ ಬೇಕು? ಯಾತಕ್ಕೋಸ್ಕರ ಬೇಕು? ಯಾರನ್ನೋ ಉಳಿಸೋದಕ್ಕೋಸ್ಕರವಾಗಿ ಯಾಕೆ ಪವಿತ್ರವಾದಂತಹ ಪತ್ರಿಕೋದ್ಯಮಕ್ಕೆ ಕಳಂಕ ತರ್ತಾ ಇದ್ದೀರಿ? ಒಂದು ಚೂರಾದರೂ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿದರೆ ನಿಮ್ಗೆ ಸತ್ಯ ಗೊತ್ತಾಗ್ತಿತ್ತು. ಬೆಳ್ತಂಗಡಿ ಕೋರ್ಟ್ ಕೊಟ್ಟಿರುವಂತಹ ವರದಿನೇ ಇಲ್ಲಿ ಏನು ಗೃಹ ಸಚಿವರಿಗೆ ಕೊಟ್ಟಿರುವಂಥದ್ದು. ಅವರು ಅಂದರೆ ಕೋರ್ಟ್ಗೆ ಹೇಳೋಕ್ಕಿಂತ ಮುಂಚೆ ಇವರೇ ವರದಿನ ಲೀಕ್ ಮಾಡ್ತಾ ಇರುವಂಥದ್ದ. ಪ್ರಜ್ಞಾವಂತಿಕೆ ಇಲ್ಲದಂತಹ ಪತ್ರಕರ್ತರು ಅನ್ನಿಸ್ಕೊಂಡಿರುವಂಥವ್ರು ಸ್ಯಾಟಲೈಟ್ ಚಾನಲಲ್ಲಿ ಕೂತ್ಕೊಂಡು ನೀವು ಮಾತಾಡ್ತೀರಲ್ಲ, ಇಡೀ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಲ್ಲ. ನ್ಯಾಯಯುತವಾಗಿ ಮಾತಾಡ್ರಿ. ನಮ್ಮ ಮುಖ್ಯಮಂತ್ರಿ ಆಗಲೇ ಹೊರಟಿರುವಂತಹ ರೆಡಿ ಇರುವಂತಹ DK ಶಿವಕುಮಾರ್ ಅವರಿಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ. ಮಾಧ್ಯಮಗಳು ಕೇಳ್ತಾರೆ, ಮಾಧ್ಯಮಗಳಿಗೆ ಹೇಳ್ತವೆ. ಈ ಮಾಧ್ಯಮಗಳಿಗೆ ತಲೆ ಇಲ್ಲ. ಮುಖ್ಯಮಂತ್ರಿ ಹೋಗ್ತಾ ಇರುವಂಥವ್ರಿಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ. ಷಡ್ಯಂತ್ರ ಅಂತ ಹೇಳಲಿಕ್ಕೆ ಬರ್ದಿರೋದು ಷಡ್ಯಂತ್ರ ಅಂತ ಹೇಳುವಂತಹ ಮುಖ್ಯಮಂತ್ರಿಗೆ ಆಗಕ್ಕೆ ಹೊರಟಿರುವಂಥ DK ಶಿವಕುಮಾರ್ ಅವರು. ಪ್ರತಿಯೊಂದು ವಿಚಾರಕ್ಕೂ 10 ಸಾರಿ ಯೋಚನೆ ಮಾಡಬೇಕ್ರಿ ಒಂದು ಹೇಳಿಕೆ ಕೊಡಬೇಕಾದ್ರೆ. ಕ್ಲೀನ್ ಚೀಟ್ ಅಂತೆ, 30ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದ್ದಾವೆ. ಆ ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಜರಗಳ ಕತೆ ಏನು, ಇಲ್ಲಿ ಸಿಕ್ಕಿರುವಂಥ 3 ಅಸ್ಥಿ ಪಂಜರಗಳು, SIT ಕೊಟ್ಟಿರುವಂಥ 3 ಅಸ್ಥಿ ಪಂಜರಗಳ ಕತೆ ಏನು, ಇವೆಲ್ಲವೂ ತನಿಖೆ ಆಗಬೇಕಲ್ಲ. ಮಹಾಬಲೇಶ್ವರಿ ಶೆಟ್ಟರು ಹೇಳಿದ್ರಲ್ಲ, ನಾನು ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಅದರ ತನಿಖೆ ಆಗಬೇಕಲ್ಲ.
ಅಲ್ಲಿ ಏನೋ ಬಂಗ್ಲೆಗುಡ್ಡದಲ್ಲಿ 100 ಹೆಣಗಳಿದ್ದಾವೆ ಅಂತೇಳಿ ಒಬ್ಬ ಆಟೋ ಚಾಲಕ ಹೇಳಿದ್ನಲ್ಲ, ಅದು ತನಿಖೆ ಆಗಬೇಕಲ್ಲ. ಚಿನ್ನಯ್ಯ ಹೇಳಿರುವಂತಹ ವಿಚಾರಗಳು ತನಿಖೆ ಆಗಬೇಕಲ್ಲ, ಎಲ್ಲವೂ ತನಿಖೆ ಆಗಬೇಕಲ್ಲ. ಈ ವಿಚಾರವಾಗಿ ಪ್ರಜ್ಞಾವಂತಿಕೆಯಿಂದ ಮಾಧ್ಯಮಗಳು ನಿಜಕ್ಕೂ ಒಂದು ಒಳ್ಳೆಯ ವರದಿ ಮಾಡ್ಬೋದಾಗಿತ್ತು. ಇವತ್ತು ಸತ್ತೋಗಿರುವಂತಹ ಸತ್ಯವನ್ನು ಮೇಲಕ್ಕೆ ತರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೋದಾಗಿತ್ತು. ಆ ಯಾವ ಪ್ರಯತ್ನವೂ ಮಾಡದೆ ಇವತ್ತು ಇಡೀ ನಗೆಪಾಟ್ಲಿಗಾಗಿ ಕಾಮಿಡಿ ಪೀಸ್ಗಳಾಗ್ತಾ ಇದ್ದೀರಿ. ಪತ್ರಿಕೋದ್ಯಮವನ್ನು, ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ನೀವು ನಿಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದೀರಿ. ಪತ್ರಿಕೋದ್ಯಮ ಅಂದರೆ ಅದೊಂದು ಶಕ್ತಿ ಕಣ್ರಿ. ಆ ಲೇಖನಿಗಿರುವಂಥ ಶಕ್ತಿ ಖಡ್ಗಕ್ಕಿಂತಲೂ ಹರಿತ ಅಂತ ಹೇಳ್ತೀವಿ. ಇವತ್ತು ಅದನ್ನು ನೀವು ಏನು ಮಾಡ್ತಾ ಇದ್ದೀರಿ? ಆ ಲೇಖನಿಯನ್ನು ಖಡ್ಗಕ್ಕೆ ಹೋಲಿಸಿರುವಂಥದ್ದು. ಆ ಲೇಖನಿಯ ಸತ್ವ, ಲೇಖನಿಯ ಶಕ್ತಿಯನ್ನು ಹಾಳು ಮಾಡ್ತಾ ಇದ್ದೀರಿ ನೀವು. ಇದು ನೀವು ಮಾಡ್ತಾ ಇರುವಂತಹ ತಪ್ಪು. ಚಾರ್ಜ್ ಶೀಟ್ ಅಲ್ಲಪ್ಪ, ಅದು ಚಾರ್ಜ್ ಶೀಟ್ ಅಲ್ಲ, ತನಿಖಾ ವರದಿಯ ಒಂದು ರೂಪ. ಚಿನ್ನಯ್ಯ ಒಬ್ಬ ಆರೋಪಿ ಬಿಟ್ಟರೆ ಬೇರೆ ಯಾರೂ ಆರೋಪಿಗಳಲ್ಲ. ಈಗಾಗಲೇ ಕೋರ್ಟು ಹೇಳಿದೆ, ಕೋರ್ಟ್ ಮುಂದೆ ಇವರು ಹೇಳಿದ್ದಾರೆ, SIT ಅವರೆಲ್ಲ ಹೇಳಿದ್ದಾರೆ. ಇವರೇ ತನಿಖಾಧಿಕಾರಿಗಳಾಗೋಗಿದ್ದೀರಲ್ಲ, ಯಾರನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರ್ರಿ? ಯಾವನೋ ಅತ್ಯಾಚಾರ ಮಾಡಿರ್ತಾನಲ್ಲ ಅವರನ್ನು ಕಾಪಾಡಲಿಕ್ಕೆ ಹೋಗ್ತಾ ಇದ್ದೀರಾ? ಸಿಕ್ಕಿರುವಂಥ 3 ಅಸ್ಥಿಪಂಜರಗಳು ಯಾರ್ದು? 3 ಅಸ್ಥಿಪಂಜರಗಳು ಯಾರ್ದು? ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂಥ ಅಸ್ಥಿಪಂಜರಗಳು ಯಾವುದು? ಅರಣ್ಯ ಪ್ರದೇಶದಲ್ಲಿ ಅಸ್ಥಿಪಂಜರಗಳು ಸಿಕ್ಕುತ್ತೆ ಅಂದರೆ ಯಾರು ಹೊಣೆ? ಇದಕ್ಕೆ UDRಗಳ ಕತೆ ಮಾತನಾಡ್ತೀರಾ? ಲೆಕ್ಕ ಇಲ್ಲದಂತಹ ದಾಖಲೆಗಳಲ್ಲಿರುವಂತಹ UDRಗಳ ಬಗ್ಗೆ ಮಾತನಾಡ್ತೀರಾ? ಒಂಥರ ಕೋಟೆ ಕಟ್ಕೊಂಡು ನಿಂತ್ಕೊಂಡಿದ್ದೀರಿ. ಯಾರನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ? ಯಾರನ್ನು ಉಳಿಸ್ಲಿಕ್ಕೆ? ತಪ್ಪು ಮಾಡಿದವ್ರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ. ನಿಜಕ್ಕೂ ನಿಮ್ಮನ್ನು ನೋಡ್ತಾ ಇದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆಯನ್ನು ಎಚ್ಚರಿಸಬೇಕಾದಂತಹ ನೀವುಗಳು ಈ ರೀತಿ ಬಾಯಿ ಬಡ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ದರೆ, ಈ ಪವಿತ್ರವಾದ ಪತ್ರಿಕೋದ್ಯಮವನ್ನು ಯಾವ ರೀತಿ ನೀವು ಬಳಸ್ಕೊಳ್ತಾ ಇದ್ದೀರಿ ಅಂತ ಬಹಳ ಬೇಸರ ಆಗುತ್ತೆ. ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತಾರೆ, ಆ ವರದಿ ಇಲ್ಲ. ಕ್ರೈಮ್ ರಿಪೋರ್ಟರ್ ಆಗಿದ್ದಂತಹ ನಮ್ಮ ರಂಗಣ್ಣ ಏನು ಚಾನಲಲ್ಲಿ ಕೂತ್ಕೊಂಡು ಮಾತಾಡೋದು. ಆತ್ಮಸಾಕ್ಷಿ ಮುಟ್ಕೊಂಡು ನೋಡ್ರಿ. ಇವತ್ತು ಸ್ಯಾಟಲೈಟ್ ಚಾನಲ್ಗಳಲ್ಲಿ ವರದಿ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲರೂ ಆತ್ಮಸಾಕ್ಷಿಯನ್ನು ನೋಡ್ಕೊಂಡು ಹೇಳಿ. ನಿಮಗೆ ಜನ್ಮ ಕೊಟ್ಟಂತಹ ತಾಯಿಯವರನ್ನು ನೆನ್ಕೊಂಡು ಹೇಳಿ, ನೀವು ಮಾಡ್ತಾ ಇರುವುದು ಸರಿಯಾ ಅಂತೇಳಿ. ನಿಮ್ಮ ಆತ್ಮಸಾಕ್ಷಿಗೆ ಎದುರ್ಕೊಳ್ಳಿ. ನಿಮಗೆ ಜನ್ಮ ಕೊಟ್ಟಿರುವಂತಹ ತಾಯಿಗೆ ಎದುರ್ಕೊಳ್ಳಿ, ನೀವು ಮಾಡ್ತಾ ಇರುವುದು ಸರಿನಾ ಅಂತೇಳಿ. ಅಷ್ಟು ಬೇಸರ ಆಗ್ತಾ ಇದೆ. ಇಂತಹ ಒಂದು ಹೈ ಪ್ರೊಫೈಲ್ ಕೇಸು, ಇಂತಹ ನೂರಾರು ಜೀವಗಳನ್ನು ಕಳ್ಕೊಂಡಿರುವಂಥದ್ದು, ಕೊಂದವರು ಯಾರು ಅಂತೇಳಿ ಪ್ರತಿಭಟನೆ ಆಗ್ತಾ ಇದೆ. ಅದರ ಬಗ್ಗೆ ಮಾತಾಡೋದಿಲ್ಲ, ಅದರ ಬಗ್ಗೆ ಚಕಾರ ಇಲ್ಲ. ಯಾರನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ? ಬದಲಾವಣೆ ಆಗಿ ನೀವು ಬದಲಾವಣೆ ಆಗಿದ್ರೆ ಮಾತ್ರ ನಿಮಗೆ ಬೆಲೆ ಇರುತ್ತೆ. ಇಲ್ಲದೆ ಹೋದರೆ ನಿಮ್ಮನ್ನು ಯಾರೂ ಕೇರ್ ಮಾಡಲ್ಲ, ನಿಮಗೆ ಕಿಂಚಿತ್ತೂ ಬೆಲೆ ಕೊಡೋದಿಲ್ಲ. ಸ್ನೇಹಿತರೆ, ಸತ್ಯ ಗೆಲ್ಲಬೇಕು, ಅನ್ಯಾಯ ಅಳಿಬೇಕು, ನ್ಯಾಯ ಗೆಲ್ಲಬೇಕು, ಧರ್ಮ ಉಳಿಬೇಕು. ಇಲ್ಲಿ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು. ಇದು ನಿಮ್ಮ ಅಕ್ಷರ ಮೀಡಿಯಾದ ಒಂದು ಹೋರಾಟಕ್ಕೆ ಈ ಅಕ್ಷರ ಮೀಡಿಯಾವು ಸಹ ಯಾವತ್ತೂ ಕೈ ಜೋಡಿಸುತ್ತೆ. ದಾರಿ ತಪ್ಪುತ್ತಿರುವಂತಹ ಮಾಧ್ಯಮಗಳು ಸರಿದಾರಿಗೆ ಬನ್ನಿ ಅಂತ ಹೇಳುತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.